ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅಮೌಂಟು ಈಗಾಗಲೇ 90% ಯುವನಿಧಿ ಮೆಂಬರ್ಸಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಹಾಗೆ ನೆಕ್ಸ್ಟ್ ಬಂದು ಈಗ ತುಂಬ ಜನ ಅಕ್ಟೋಬರ್ ತಿಂಗಳ ಅಮೌಂಟು ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ, ಅಕ್ಟೋಬರ್ ತಿಂಗಳ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಹಾಗಾದರೆ ಈ ಒಂದು ಅಕ್ಟೋಬರ್ ತಿಂಗಳ ಅಮೌಂಟು ಯಾವ ದಿನಾಂಕದಂದು ಯಾವ ತಿಂಗಳಲ್ಲಿ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ನೆಕ್ಸ್ಟ್ ಬಂದು ಈಗಾಗಲೇ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ. ಆಗಸ್ಟು ಮತ್ತು ಸೆಪ್ಟೆಂಬರು ಹಾಗೆ ಅಕ್ಟೋಬರ್ ತಿಂಗಳದ್ದು ಸಹ ಸ್ಟೇಟಸ್ಸು ಶೋ ಮಾಡ್ತಾ ಇದೆ, ಅಪ್ಲಿಕೇಶನ್ ಸ್ಟೇಟಸ್ಸು. ಆದರೆ ಇಲ್ಲಿ ಅಪ್ಡೇಟ್ ಆಗಿರೋದು ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳದು. ಈಗಾಗಲೇ ಯಾರೆಲ್ಲ ಅಮೌಂಟನ್ನು ಪಡ್ಕೊಂಡಿದ್ದೀರೋ ಅಂಥವರಿಗೆ ಸ್ಟೇಟಸ್ಸಲ್ಲಿ DBT ಪ್ರೋಸೆಸ್ಡ್ ಅಂತ ಇರುತ್ತೆ. ನಿಮ್ಗೇನಾದರೂ ಇನ್ನೂ ಅಮೌಂಟು ಬಂದಿಲ್ಲ ಅಂತ ಅಂದರೆ ಅಂಥವರಿಗೆ DBT ಪುಷ್ಡ್ ಅಂತ ಇರುತ್ತೆ. DBT ಪುಷ್ಡ್ ಅಂತ ಇದ್ದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಮೌಂಟು ಬರುತ್ತೆ. ನೆಕ್ಸ್ಟು ಈಗಾಗಲೇ ತಿಳಿಸಿದ ಹಾಗೆಯೇ ಸೆಲ್ಫ್ ಡಿಕ್ಲರೇಷನಲ್ಲೂ ಸಹ ಮತ್ತೆ ಚೇಂಜಸನ್ನು ಮಾಡಿದ್ದಾರೆ. ಈ ಹಿಂದೆ ಎಲ್ಲ 3 ತಿಂಗಳಿಗೆ ಒಂದು ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಿತ್ತು. ಆದರೆ ಇನ್ನು ಮುಂದೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಈಗ ಸೇವಾ ಸಿಂಧುನಲ್ಲೂ ಸಹ ಅಂದರೆ ನೀವೀಗ ಎಲ್ಲಿ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತೀರಾ ಆ ಒಂದು ಪೇಜಲ್ಲೂ ಸಹ ಅಪ್ಡೇಟ್ ಆಗಿದೆ. ಸೆಲ್ಫ್ ಡಿಕ್ಲರೇಷನ್ ಮಾಸಿಕ ಇರುತ್ತೆ ಅಂತಲೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ. ಈ ಹಿಂದೆ ಎಲ್ಲ ತ್ರೈಮಾಸಿಕ ಅಂತ ಇತ್ತು. ಹಾಗಾಗಿ ಇನ್ನು ಮುಂದೆ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಅಮೌಂಟು ಕ್ರೆಡಿಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ತಪ್ಪದೆ ಇದೇ ತಿಂಗಳ 25ನೇ ತಾರೀಕಿನ ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. 25ನೇ ತಾರೀಕಿನ ಒಳಗಡೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಅಕ್ಟೋಬರ್ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಸ್ಟೇಟಸಲ್ಲಿ ನಿಮಗೆ 180 ಡೇಸ್ ಕಂಪ್ಲೀಟ್ ಅಂತ ಅಂದ್ಬಿಟ್ಟು ಯಾವ ಡೇಟಲ್ಲಿ ಕಂಪ್ಲೀಟ್ ಆಗಿದೆ ಅದನ್ನು ಮಾತ್ರ ಶೋ ಮಾಡ್ತಾ ಇದೆ. ಯಾಕೆ ಅಂತ ಅಂದರೆ ಸ್ಟೇಟಸ್ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಯಾಕೆ ಅಪ್ಡೇಟ್ ಆಗಿಲ್ಲ ಅಂತ ಅಂದರೆ ಇನ್ನೂ ಅಮೌಂಟು ಅಕ್ಟೋಬರ್ ತಿಂಗಳದ್ದು ರಿಲೀಸ್ ಆಗಿಲ್ಲ. ಹಾಗಾಗಿನೇ ಸ್ಟೇಟಸ್ಸು ಅಪ್ಡೇಟ್ ಆಗಿಲ್ಲ. ಯಾವಾಗ ಅಕ್ಟೋಬರ್ ತಿಂಗಳ ಅಮೌಂಟು ರಿಲೀಸ್ ಮಾಡಿ DBTಗೆ ಅವರು ಪುಷ್ ಮಾಡ್ತಾರೋ ಆಗ ನಿಮಗೆ DBT ಪುಷ್ಡ್ ಅಂತ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಅಲ್ಲಿವರೆಗೂ ಸಹ ಸ್ಟೇಟಸ್ಸು ಅಪ್ಡೇಟ್ ಆಗಲ್ಲ. ಇನ್ನೂ ಅಕ್ಟೋಬರ್ ತಿಂಗಳ ಅಮೌಂಟು ರಿಲೀಸ್ ಆಗಿಲ್ಲ. ಇನ್ನೊಂದು 15 ದಿನದೊಳಗಡೆ ರಿಲೀಸ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಇದುವರೆಗೂ ರಿಲೀಸ್ ಆಗಿಲ್ಲ ಅಂತ ಅಂದರೆ ಇನ್ನೂ ಒಂದು 10% ಮೆಂಬರ್ಸಿಗೆ ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಯಾರಿಗೆ ಕ್ರೆಡಿಟ್ ಆಗಿಲ್ವೋ ಅಂಥವ್ರಿಗೆಲ್ಲರಿಗೂ ಸಹ ಚೆಕ್ ಮಾಡಿ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಅಮೌಂಟು ಲೇಟ್ ಆಗ್ತಾ ಇದೆ. ಇದೆಲ್ಲದೂ ಸಹ ಕಂಪ್ಲೀಟ್ ಆದಮೇಲೆ ಸೆಪ್ಟೆಂಬರು ಮತ್ತು ಆಗಸ್ಟ್ ತಿಂಗಳ ಅಮೌಂಟು ಎಲ್ಲರಿಗೂ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ಅಮೌಂಟನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಯುವನಿಧಿ ಕಡೆಯಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಡೀಟೇಲ್ಸ್ ಏನಾದರೂ ಫೆಚ್ ಆಗ್ತಾ ಇಲ್ಲ ಅಂತ ಅಂದರೆ ಈ ರೀತಿ ಪ್ರಾಬ್ಲಮ್ ಯಾರಿಗೆಲ್ಲ ಆಗುತ್ತೆ ಅಂತ ಅಂದರೆ ನೀವು ಇದೇ ಫಸ್ಟು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂದರೆ ಅಂಥವರಿಗೆ ಸೆಲ್ಫ್ ಡಿಕ್ಲರೇಷನ್ ಡೀಟೇಲ್ಸು ಫೆಚ್ ಆಗೋದಿಲ್ಲ. ನಿಮಗೆ ಫಸ್ಟು ಒಂದು ಮಂತ್ ಅಮೌಂಟು ಬರಬೇಕು. ಅಮೌಂಟ್ ಬಂದಮೇಲೆ ನೆಕ್ಸ್ಟ್ ಮಂತು ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಆಗ ನಿಮಗೆ ಡೀಟೇಲ್ಸು ಫೆಚ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಈಗಾಗಲೇ ಅಮೌಂಟ್ ಪ್ರತಿ ತಿಂಗಳು ಪಡ್ಕೊತಾ ಇದ್ದೀರಾ, ಆದರೂ ಸಹ ಸೆಲ್ಫ್ ಡಿಕ್ಲರೇಷನ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಅಂದರೆ ಸರ್ವರ್ ಇಶ್ಯೂ ಇದ್ದರೂ ಸಹ ಕೆಲವೊಂದು ಸಲ ಡೀಟೇಲ್ಸು ಫೆಚ್ ಆಗೋದಿಲ್ಲ. ಹಾಗಾಗಿ ನೀವು ಮತ್ತೊಮ್ಮೆ 1 ಅವರ್ ಅಥವಾ 2 ಅವರ್ ಬಿಟ್ಟು ಟ್ರೈ ಮಾಡಿ. ಆಗಲೂ ಸಹ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾನೇ ಇಲ್ಲ ಅಂತ ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಸೇವಾ ಸಿಂಧು ಕೇಂದ್ರಕ್ಕೆ ತೆರಳಿ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಸಿ, ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಸೈಬರ್ ಸೆಂಟರ್ಗೆ ಹೋಗಿ ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿಸ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.